ಇವಾಗ ಕಾಂತಾರ ಸಿನಿಮಾ ಬಂತು, ಆಮೇಲೆ ದೈವದ ಬಗ್ಗೆ ಒಂದಷ್ಟು ಜನ ಅಪಹಾಸ್ಯ ಮಾಡೋದು, ರೀಲ್ಸ್ ಆಗಿರಬಹುದು, ವೀಡಿಯೋಸ್ ಆಗಿರ್ಬೋದು. ಈಗ ಚಾಪ್ಟರ್ 1 ಬಂತು, ಸೇಮ್ ಆ್ಯಸ್ ಯೂಶುವಲ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಏನು ಅನಿಸುತ್ತೆ? ಅಂದರೆ ಒಂದು ಎಮೋಷನ್ಸ್ ಜೊತೆಗೆ ಆಟ ಆಡ್ತಿದ್ದಾರೆ ಅಂತ ಅನ್ಸೋದಿಲ್ವಾ? ಏನು ಮಾಡೋದು ಅಂದರೆ, ಕೆಲವರಿಗೆ ಹೇಳಿ ಅರ್ಥ ಮಾಡ್ಕೊಳಕ್ಕೆ, ನಾನು ಆಗಲೇ ಹೇಳಿದಲ್ಲ, ನೀವು ಒಂದು ವಿಷಯವನ್ನು ಲೈಮ್ಲೈಟ್ಗೋಸ್ಕರ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಹೊಣೆಗಾರರು. ಓಕೆನಾ? ಸಿನಿಮಾ ಬಂದು ಹೋಗುತ್ತೆ, ಸಿನಿಮಾ ಬಂದಾದ್ಮೇಲೆ ನೀವು ಎಲ್ಲೂ ಅದನ್ನು ಮಾಡ್ತಾ ಇಲ್ಲ. ಸಿನಿಮಾ ಬಂದಿದ್ದ ಮೂಮೆಂಟಲ್ಲಿ ಮಾತ್ರ ನೀವು ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಇಟ್ ಇಸ್ ಫಾರ್ ಲೈಮ್ಲೈಟ್. ಆ ಟೈಮ್ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ವೀಡಿಯೋಗೋಸ್ಕರ ನೀವು ಮಾಡ್ತಾ ಇದ್ದಾರೆ. ಅದು ಆಟ ಆಡೋವಂಥ ವಿಷಯ ಅಲ್ಲ. ನಾವು ಒಂದು ಸಿನಿಮಾ ನಾಳೆ ನೀವು ನಮ್ಮ ಹತ್ರ ಕೇಳ್ತೀರಾ, ನೀನು ಮಾಡಿಲ್ವಾ, ನಾನೇನಕ್ಕೆ ಮಾಡಬಾರ್ದು ಅಂತೇಳಿ. ನಾವು ಮಾಡಿರುವಂಥ ರಿಚುವಲ್ಗಳನ್ನ ನಿಮ್ಗೆ ಮಾಡೋಕ್ಕಾಗುತ್ತಾ? ನಾವು ಅಲ್ಲಿ ಅಷ್ಟು ದಿವಸ ಊಟ ಬಿಟ್ಟು ಒಂದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡಿರೋದು. ನಿಮ್ಮ ಥರ ಸ್ಟೇಜಿಗೆ ಕರ್ಕೊಂಡು ಹೋಗಿಲ್ಲ ನಾವು, ರೋಡಲ್ಲಿ ಬೀಳ್ದಿಲ್ಲ ನಾವು ಎಲ್ಲೋ ಒಂದು ಸಾನ ಥರ ರೆಡಿ ಮಾಡಿರ್ತೀವಿ, ಎಲ್ಲೋ ಒಂದು ಗುಡಿ ಮುಂದೆ ಮಾಡಿರ್ತೀವಿ, ಅಲ್ಲಿ ಆ ಜಾಗದಲ್ಲಿ ಮಾಡಿರುವಂಥದ್ದಲ್ಲ. ನಿಮ್ಮ ಥರ ರೋಡಿಗೆ ಬಂದಿದ್ದೀವ, ನಾವು ಥಿಯೇಟ್ರ್ ಒಳಗಡೆ ಬಂದಿದ್ದೀವ. ನೀವೇನಕ್ಕೆ ಆ ರೋಡ್ಗೆ, ಥಿಯೇಟ್ರಿಗೆ, ಫ್ಯಾನ್ಸಿ ಡ್ರೆಸ್ಸು ಇದರಲ್ಲೆಲ್ಲ ಮಾಡ್ತಾಯಿದ್ದೀರ? ನಮ್ಗೊಂಥರ ನೋವಾಗುತ್ತೆ. ಮತ್ತು ನಿಮಗೆ ಒರಿಜಿನಲ್ ಐಟಮ್ ನಿಮ್ಗೆ ಸಿಗೋಲ್ಲ. ನೀವು ಅದನ್ನು ಪ್ಲಾಸ್ಟಿಕಲ್ಲಿ ಮಾಡಿ, ಇದರಲ್ಲಿ ಮಾಡಿ ಅದಕ್ಕೆ ಶೇಪ್ಲೆಸ್ ಮಾಡಿಬಿಟ್ಟು ಕಿರೀಟಗಳೆಲ್ಲ ಇಟ್ಕೊಂಡು ನಿಮಗೆಲ್ಲೋ ಒಂದು ಯೆಲ್ಲೋ ಕಲರ್ ಅವು ನೋಡಿದ್ದೀರ, ಒಂದು ಫೋಟೋದಲ್ಲಿ ನೋಡಿಬಿಟ್ರೆ ಅದೇ ಯೆಲ್ಲೋ ಕಲರನ್ನು ಹಾಕಿ ಯಾವುದೋ ಡಿಸೈನಲ್ಲಿ ಹುಬ್ಬುಗಳು ಬಿಡಿಸೋದು ಮಾಡೋದು ಪರ್ಫೆಕ್ಟಾಗಿ ಮಾಡ್ತಾಯಿಲ್ಲ. ಅದು ನಮ್ಗೆ ಹೆಂಗೆ ಅನಿಸುತ್ತೆ, ನಮಗೆ ಹೆಂಗೆ ಮಾಡ್ತಿರೋ ಥರ ಅನಿಸ್ತಾ ಇದೆ. ಕರೆಕ್ಟ್ ಅಲ್ಲ? ಕೇಳಿದ್ರೆ ನೀವು ದೊಡ್ಡದಾಗಿ ಹೇಳ್ತೀರಾ, ನಾವು ದೇವಿ ಆಗ್ತೀವಿ, ನಾವು ಚಾಮುಂಡಿ ಆಗ್ತೀವಿ, ನಾವು ಇದಾಗ್ತೀವಿ, ಯಾಕೆ ಇದನ್ನು ಮಾಡಬಾರ್ದು ಅಂತ ಕೇಳ್ತೀರಾ. ದೇವರಿಗೆ ಸಮಾನತೆ ನೀವು ಕ್ರಿಯೇಟ್ ಮಾಡ್ತಾಯಿದ್ದೀರಾ. ಬಟ್ ದೇವಿನ ಮಾಡುವಾಗ ನೀವು ನೀಟಾಗಿ ಮಾಡ್ತಾಯಿದ್ದೀರ ತಾನೆ, ನೀಟಾಗಿರ್ತೀರ. ನಮ್ಮ ದೈವಗಳನ್ನ ಮಾತು ಯಾಕೆ ಅಪಹಾಸ್ಯ ಮಾಡ್ತಿರೋದು ನೀವು? ದೇವಿನ ಮಾಡುವಾಗ ಎಲ್ಲೋ ಚಪ್ಪಲಿ ಹಾಕೊಂಡು ಹೋಗ್ತೀರಾ? ಇಲ್ಲ, ನಮ್ಮ ದೇವ್ರದ್ದು ಮಾಡುವಾಗ ಮಾತ್ರ ಯಾಕೆ ಚಪ್ಪಲಿ ಹಾಕೊಂಡು ಮಾಡೋದು? ಫಸ್ಟ್ ಆಫ್ ಆಲ್ ಮಾಡೋದೇ ತಪ್ಪು. ನೀವು ಮಾಡುವಾಗಲೂ ವ್ಯಂಗ್ಯವಾಗಿ ಯಾಕೆ ಮಾಡ್ತಾಯಿದ್ದೀರ? ಅದ್ರ ಬಗ್ಗೆ ಯಾಕೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ನೀವು? ಬರೀ ಬಾಡಿ ವೈಬ್ರೇಟ್ ಮಾಡಿದ ಕೂಡಲೇ ಬೊಬ್ಬೆ ಇಟ್ಟು ಕೂಡಲೇ ದೈವಗಳು ಆಗಲ್ಲ. ಏನಾದರೂ ರಿಟರ್ನ್ ಹೊಡೆದ್ರೆ ಇವರಿಗೆ ಎಲ್ಲಿಗೆ ಹೋಗ್ತಾರೆ ಅವರು? ರಿಟರ್ನ್ ಅಂದರೆ ಕೆಲವರೆಲ್ಲ ನೀವು ನೋಡ್ತಿರ್ತಾರೆ. ಈಗ ನಾರ್ಮಲಿ ಸ್ಟೇಜ್ ಮೇಲೆಲ್ಲ ದೇವಿದೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಸಡನ್ನಾಗಿ ಪಸಸ್ ಆಗುತ್ತೆ, ಬಿದ್ದುಬಿಡ್ತಾರೆ. ನೋಡಿದಿರಲ್ಲ ನೀವು? ಎಷ್ಟೋ ಜನ ಒಂದು ಶ್ರುತಿ ಅವ್ರದ್ದೊಂದು ಯಾವುದೋ ಒಂದು ಸಿನಿಮಾ ಇದೆ, ಅದರ ಕ್ಲೈಮ್ಯಾಕ್ಸಲ್ಲಿ ನಡೆದಿರುವಂಥದ್ದನ್ನು ಲಾಸ್ಟಲ್ಲಿ ಸ್ಕ್ರೋಲ್ ಬೋರ್ಡಲ್ಲಿ ಹೋಗಿ ತೋರಿಸಿರ್ತಾರೆ. ಅಂದರೆ ಎಲ್ಲರೂ ಇದು ಮಾಡಿ ಲಾಸ್ಟ್ ಶ್ರುತಿ ಅವ್ರು ಓಡೋಗ್ಬಿಡ್ತಾರೆ. ಎಲ್ರಿಗೂ ಓಂ ಶಕ್ತಿ, ಎಲ್ರಿಗೂ ಮೈಯಲ್ಲಿ ಬಂದಿರುತ್ತೆ. ಸೊ ದಿಸ್ ಈಸ್ ಲೈಕ್ ಪೊಸೆಸಿಂಗ್ ಅಲ್ವ ಅದು? ಆ ದೇವರೇನೋ ಪೊಸೆಸ್ ಆಗ್ತಾಯಿದೆ. ಸೊ ಇವ್ರಿಗೂ ಆ ಥರ ಏನಾದರೂ ಆಗಿಬಿಟ್ರೆ ಅಂಥೇಳಿ. ಮತ್ತು ದೇವರಾಗಲಿ ದೈವವಾಗಿರಲಿ, ಪಾಸಿಟಿವ್ ಎನರ್ಜಿನ ನೀವು ಪಾಸಿಟಿವ್ ಆಗಿ ನೋಡ್ಕೋಬೇಕು. ಅದನ್ನು ನಿಮ್ಗೆ ಅದರಲ್ಲಿ ಮಾಡಿ ಏನು ಸಿಗುತ್ತೆ ಅಂತ ನಾವು ಮಾಡಿದ್ದಕ್ಕೆ ನಾವೊಂದು ಹೇಳ್ತೇವೆ. ಈಗ ನಮ್ಮ ಮೇಲೆ ನೀವು ಅಪವಾದ ಹಾಕಿದ್ರು ಕೂಡ ನಮ್ಮದರಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇದೆ. ನಾವು ನಮ್ಮ ದೈವಾರಾಧನೆಯನ್ನು ಜಗತ್ತಿನಾದ್ಯಂತ ನಾವು ತೋರಿಸ್ತಾ ಇದ್ದೇವೆ, ನಿಮಗೆ ಭಕ್ತಿ ಮೂಡಿಸ್ತಾ ಇದ್ದೇವೆ ಅಂತ ಸತ್ಯವಾದು. ನೀವು ಇಷ್ಟು ಜನ ಇವಾಗ ಮಂಗಳೂರಿಗೆ ಬರ್ತಾ ಇದ್ದೀರಾ, ದೈವಾರಾಧನೆ ನೋಡ್ತಾ ಇದ್ದೀರಾ ಅಂತಿದ್ರೆ ಅದು ಇದರಿಂದ ಸ್ವಲ್ಪ ಆದರೂ ಜಾಸ್ತಿ ಆಗಿದೆ ಅಂತ ನಮ್ಮ ನಂಬಿಕೆ. ನಮ್ಮದು ಕಲಾ ಸೇವೆ ಅದು. ನೀವು ಸ್ಟೇಜಲ್ಲಿ ಮಾಡಿ, ಇದರಲ್ಲಿ ಮಾಡಿ ಎಂತ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀರಾ? ದೈವಾರಾಧನೆ ಬಗ್ಗೆ ಬೆಳೆಸ್ತಾ ಇದ್ದೀರಾ? ಇಲ್ಲ. ದೈವದ ಮೇಲೆ ನಂಬಿಕೆ ಬರೆಸ್ತಾ ಇದ್ದೀರಾ? ಇಲ್ಲ. ಏನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಮಾಡ್ತಾ ಇದ್ದೀರಾ? ಹಂಗಾದ್ರೆ ದೇರ್ ಶುಡ್ ಬಿ ಒಂದು ಮೋಟಿವ್ ಅಲ್ವಾ? ನೀವು ಮಾಡೋದಕ್ಕೆ ಒಂದೇ ಒಂದು ಮೋಟಿವ್ ಇರಬೇಕು. ನೀವು ಮಾಡೋದಕ್ಕೆ ಮೋಟಿವ್ ಒಂದೇ ಇರೋದು, ನೀವು ಬೆಳೆಯೋಕ್ಕೆ, ನಿಮ್ಮ ರೀಲ್ಸ್ಗೆ, ನಿಮ್ಮ ವೀಡಿಯೋಸ್ಗೆ ಹಿಟ್ಟಾಗಿಬಿಡ್ತೀರ ಅನ್ನೋದಕ್ಕೋಸ್ಕರ ಮಾಡಬೇಡಿ ಅದನ್ನು. ನಾಳೆ ಸುಮ್ಮನೆ ಏನೋ ಒಂದು ಆಗೋದು ಆ ಥರ ಈ ಥರ ಬೇಡ. ಅದೆಲ್ಲ ಎಂಡ್ ಆಫ್ ದ ಮೂಮೆಂಟ್ ನಾನು ಒಂದೇ ಹೇಳ್ತಿರೋದು. ಈ ಸಿನಿಮಾವನ್ನು ನೋಡಿ ಎಲ್ಲರೂ ನೋಡಿದ್ದೀರಾ. ನೋಡಿ ಆದಮೇಲೆ ಯಾರ್ಯಾರಿಗೆಲ್ಲ ಭಕ್ತಿ ಮೂಡಿದೆ ಅಲ್ವಾ? ಯಾರ್ಯಾರೆಲ್ಲ ಭಕ್ತಿ ಮೂಡಿದೆ, ಆ ಭಕ್ತಿ ಮೂಡಿದವರು ಎಲ್ರಿಗೂ ರೈಟ್ಸ್ ಇದೆ. ಯಾರಾದರೂ ಬಂದು ಆ ಥರ ನಮ್ಮ ಮುಂದೆ ಮಾಡಿದ್ರೆ ನಿಲ್ಲಿಸಿ ಅಂತ ಹೇಳೋಕ್ಕೆ. ದೇರ್ ಶುಡ್ ಬಿ ನಾಟ್ ಲೈಕ್ ಹೊಂಬಾಳೆಯವರೇ ಇಲ್ಲಾಂದರೆ ಕಾಂತಾರ ಟೀಮ್ ಅವರೇ ಬರಬೇಕು ಅಂತಿಲ್ಲ, ನಿಲ್ಲಿಸಲಿ ಅಂತ. ಎಲ್ರಿಗೂ ರೈಟ್ಸ್ ಇದೆ. ನಿಮ್ಗೆ ದೈವದ ಮೇಲೆ ನಂಬಿಕೆ ಇದೆಯಾ? ಅಲ್ಲೇ ಹೋಗಿ ನಿಲ್ಲಿಸಿ, ಅವನ ಹತ್ರ ಕೇಳಿ, ಹಿಂಗೆ ಮಾಡಬೇಡ ಅಂತ ಹೇಳಿ ಮುಗಿಸ್ಬಿಡಿ. ಅಲ್ಲ ಅವ್ನು ಮಾಡಲ್ಲ. ಆಮೇಲೆ ಜನಗಳು ನಾವು ಎಂಟರ್ಟೈನ್ ಮಾಡ್ತೀವಿ. ಅಲ್ಲಿ ನಾವು ಮೊಬೈಲ್ ಇಟ್ಕೊಂಡು ಅದೆಲ್ಲ ವೀಡಿಯೋ ಹಾಕ್ಬಿಟ್ಟು ನಾವು ಅದಕ್ಕೊಂದು 1000 ಸಾಂಗ್ ಹಾಕ್ಬಿಡ್ತೀವಿ. ನಾವು ಮಾಡ್ತಿರೋದು ಅದನ್ನಲ್ವ? ಅಲ್ಲಿ ಅವ್ನು ಮಾಡಿ ತಪ್ಪನೆ ನಾವು ಮಾಡ್ತಿರೋದು. ನಾವು ಬೈದಿದ್ದೀರ ಅವನಿಗೆ, ಜನಗಳಿಗೂ ಆಗುತ್ತೆ. ನಾವೇ ಬಂದು ಬೈಬೇಕು ಅಂತಿಲ್ಲ. ನಿಮಗೆ ದೈವದ ಮೇಲೆ ನಂಬಿಕೆ ಅದನ್ನು ನಾವು ಬೈದ್ಬಿಡಿ. ಜನದ ಮೇಲೆ ನಿಮಗೆ ದೈವದ ಮೇಲೆ ನಂಬಿಕೆ ಇದೆಯಾ? ಅವನೇನೋ ತಪ್ಪು ಮಾಡಿದ್ರೆ ಅವ್ನಿಗೆ ಬೈ. ಅವಾಗ ಮಾಡಲ್ಲ. 1-2 ಸರಿ ಜನಗಳೇ ರಿಯಾಕ್ಟ್ ಆದರೆ ಏನೂ ಆಗಲ್ಲ. ನಾವಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಥಿಯೇಟ್ರಲ್ಲಿ ಕೂತ್ಕೊಂಡು ಒಬ್ಬೊಬ್ಬ ಇಡ್ತಾನಂತೆ, ರೋಡಲ್ಲಿ ಬಂದು ಎಲ್ಲೆಲ್ಲಪ್ಪ ಸುಮ್ಮನೆ ಲೈಮ್ಲೈಟ್. ಅದನ್ನು ಲೈಮ್ಲೈಟ್ ಇರ್ತಾನೆ. ಅಲ್ಲಿ ಏನಾದರೂ ಅಲ್ಲಿ 2 ಸುತ್ತು ಹೊಡೆಯುವಾಗ ನನ್ನಂಥವ್ರು ಯಾರಾದರೂ ಇದ್ದರೆ 1-2 ಬಿಟ್ಟು ಕರ್ಕೊಂಡು ಸೈಡ್ ಕೂತ್ಕೋ ಅಂತ ಹೇಳಿದರೆ ಯಾರೂ ಆಗ್ತಿರಲಿಲ್ಲ. ನಮ್ಮವ್ರು ಏನು ಮಾಡಿದ್ರು, ಅಷ್ಟು ಜನನೂ ಕೂತ್ಕೊಂಡು ವೀಡಿಯೋ ತಗೊಂಡು ನೀಟಾಗಿ ನೈಟ್ ಸ್ಟಾರ್ ಆಗ್ಬಿಟ್ಟು ಅವನು. ಯಾಕೆ? ಸೊ ಯಾವುದೇ ವಿಷಯದಲ್ಲಿ ಲೈಮ್ಲೈಟ್ ತಗೊಳಕ್ಕೆ ಹೋಗ್ಬೇಡಿ. ನಾನು ಒಂದು ಹೇಳ್ತೀನಿ, ಸರಿ ಇದನ್ನೆಲ್ಲ ನೀವು ಆ ಥರ ಮಾಡ್ತೀರಲ್ಲ, ನಾಳೆ ಒಂದು ಕ್ರೂವಲ್ ಮೂವಿ ಬರುತ್ತೆ, ಸಾಯಿಸೋ ಅಂತ ಒಂದು ಮೂವಿ ಬರುತ್ತೆ. ಇದರಲ್ಲಿ ದೈವವನ್ನು ನೋಡಿ ಹಿಂಗೆಲ್ಲ ಮಾಡಿದವರು ನಾಳೆ ಅದರಲ್ಲಿ ಸಾಯಿಸೋ ಮೂವಿ ಬಂದರೆ ನೀವು ಕತ್ತಿಟ್ಕೊಂಡು ಸಾಯಿಸ್ಬಿಡ್ತೀರಾ ಥಿಯೇಟ್ರಲ್ಲಿ ಯಾರನ್ನಾದರೂ? ಯಾಕೆ ಆ ಥರ? ಕರೆಕ್ಟ್ ಅಲ್ಲ? ಸಿನಿಮಾವನ್ನು ನೋಡಿ ನಿಮಗೆಲ್ಲವನ್ನೂ ನಿಮ್ಗೆ ಒಳಗಡೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಆಗಬೇಕು. ಅಲ್ಲಿ ಯಾರೋ ಒಬ್ಬರು ರೇಪ್ ಮಾಡ್ತಾರೆ, ನೀವು ಬಂದು ಹೊರಗಡೆ ರೇಪ್ ಮಾಡಿಬಿಡ್ತೀರಾ? ಇಲ್ಲಲ್ಲ, ಒಳ್ಳೆಯದನ್ನು ಮಾತ್ರ ತಗೋಬೇಕು. ಕರೆಕ್ಟ್ ಅಲ್ಲ? ಇದನ್ನು ನೀವು ಭಕ್ತಿ ಮಾತ್ರ ತಗೊಳ್ಳಿ, ಸಾಕು, ಅಷ್ಟೇ ಸಾಕು.
ಅದನ್ನೇ ಕೇಳ್ತಿರೋದು ನಾನು. ಸರ್ ಅಂದರೆ ಅವ್ರ ಪ್ರಶ್ನೆ ಏನಂದರೆ ಸಿನಿಮಾದಲ್ಲಿ ಅವ್ರು ಮಾಡ್ಬೋದು, ರೀಲ್ಸ್ಗಾಗಿ ನಾವು ಮಾಡಬಾರ್ದಾ ಅಂತ. ಅದೇ ಪ್ರಶ್ನೆಗೆ ನಾವು ಮಾಡುವಂಥ ರಿಚುವಲ್ಸ್ನ ನೀವು ಫಾಲೋ ಮಾಡ್ತಿಲ್ಲಲ್ಲ, ನಾವು ಎಲ್ಲಿ ಮಾಡಿದ್ದು ಅದನ್ನು? ಆ ಒಂದು ಅಂಕಟ್ಟು, ಆ ಒಂದು ಚೌಕಟ್ಟು ಒಳಗಡೆ ಮಾಡಿರುವಂಥದ್ದು, ಆ ಆ ಆ ವಿಷಯಕ್ಕೆ ಯಾರೆಲ್ಲ ಬೇಕಾಗಿದ್ದು ಅವ್ರನ್ನೆಲ್ಲ ತರಿಸಿ ಮಾಡಿರುವಂಥದ್ದು, ದೈವದ ಅಪ್ಪಣೆ ಕೇಳಿ ಮಾಡಿರುವಂಥದ್ದು. ನೋಡು ನಿಮ್ಗೆ ಆಗ್ತದೆ ಅದು ಮಾಡಲಿಕ್ಕೆ? ಇಲ್ಲಲ್ಲ. ಸೊ ನೀವು ಅದನ್ನೇ ಕೇಳಿದ್ರೆ ನಿಮ್ಮ ರೀಲ್ಸ್ಗೋಸ್ಕರ ಏನಕ್ಕೆ ಮಾಡ್ತಾ ಇದ್ದೀರಾ? ರೀಚ್ಗೋಸ್ಕರ ಎಷ್ಟೆಷ್ಟೋ ಕಂಟೆಂಟ್ಗಳಿದೆ, ಅದನ್ನು ಮಾಡ್ಬೋದಲ್ಲ ನಿಮಗೆ. ನಾವು ಹೇಳಿದ್ರು ವಿ ಹ್ಯಾಡ್ ಒನ್ ಲಾಜಿಕ್ ದ್ಯಾಟ್ ನಾವು ಜಗತ್ತಿನಾದ್ಯಂತ ದೈವಾರಾಧನೆಯನ್ನು ತೋರಿಸ್ಬೇಕು ಭಕ್ತಿಯಿಂದಲೇ ಅಂತ ನಾವು ಮಾಡಿದ್ದು. ನೀವು ಭಕ್ತಿಗೆ ಯಾವುದೂ ಇಲ್ಲ, ನಿಮಗೆ ಬೇಕಾಗಿದ್ದು ನಮ್ಮದು ಒಂದು ಡ್ರೆಸ್ಸಿದ್ದು ಒಂದು ಆಕಾರ ಅಷ್ಟೇ. ಆ ಒಂದು ಡ್ರೆಸ್ ಹಾಕಿ 1-2-3 ಸರಿ ವೈಬ್ರೇಷನ್ ಮಾಡಿದ್ರೆ ನಿಮಗೆ ಲೈಕ್ಸ್ ಬಂದುಬಿಡುತ್ತೆ. ನೀವು 1-2 ಸರಿ ಬೊಬ್ಬೆ ಇಟ್ಬಿಟ್ರೆ ಲೈಕ್ಸ್ ಬಂದುಬಿಡುತ್ತೆ. ಆ ದೈವ ಅದು ಏನೋ ಒಂದು ಹೇಳ್ತಿದ್ದೀರ, ಅದಕ್ಕೆ ಅರ್ಥ ಆದರೂ ಗೊತ್ತಿದೆ ಕೆಲವರಿಗೆ? ಇಲ್ಲ. ಬರೀ ಆ ಡೈಲಾಗ್ನ ಇಮಿಟೇಟ್ ಮಾಡಿ ಹೇಳಿಬಿಟ್ರೆ ಮುಗ್ದೋಯ್ತಾ? ಸುಮ್ಮನೆ ನಿಮ್ಮ ರೀಲ್ಸ್ಗೋಸ್ಕರ ಬೇರೆ ಏನಾದರೂ ಮಾಡಿ ಅಲ್ವಾ? ಆ ವೇಷ ಹಾಕೋದ್ರಲ್ಲಿ ನಿಮ್ಗೆ ಏನಿರುತ್ತೆ ಹೇಳಿ? ಏನೂ ಸಿಗಲ್ಲ. ಸುಮ್ಮನೆ ನಿಮ್ಮಿಂದ ಯಾರಿಗೋ ನೋವಾಗೋದು, ಅವ್ರು ನಿಮ್ಮ ಬಗ್ಗೆ ಏನೇನೋ ಕಮೆಂಟಲ್ಲಿ ಬೈಯೋದು, ಏನಕ್ಕೆ ಬೈಸ್ಕೊಳ್ತೀರಾ? ಬಿಟ್ಬಿಡಿ, ಅದನ್ನು ಬಿಟ್ಬಿಡಿ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಅದರಲ್ಲಿ ಇದ್ದು ಅಂತ ಹೇಳಿದ್ರೆ ಅದು ಬೇರೆ ಯಾವುದಾದ್ರೂ ಏನಾದರೂ ಸಿಗಬೇಕು, ಏನಾದರೂ ಇರಬೇಕು, ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಮಾಡಬಾರ್ದು. ಸೊ ನಾನು ಅದನ್ನೇ ಕೇಳ್ತಿರೋದು, ದಯವಿಟ್ಟು ಅದನ್ನೆಲ್ಲ ನಿಲ್ಲಿಸಿ. ಸುಮ್ಮನೆ ಅದನ್ನು ಕಂಟಿನ್ಯೂ ನೀವು ಮಾಡ್ತಾ ನೋವಾಗೋರಿಗೆ ನೋವಾಗ್ತೇನೆ ಅಂತ ನಮಗೂ ತುಂಬ ನೋವಾಗಿದೆ. ಬೇಡ, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾವು ಮಾಡಿದ್ದೀವಿ, ಅಲ್ಲೇನೋ ನಡೆದಿದೆ, ಅದು ಹಾಗೇ ಇರಲಿ. ಸಿನಿಮಾದಲ್ಲೇ ಇರಲಿ, ಅದನ್ನು ಡೈರೆಕ್ಟ್ ಜನಗಳಿಗೆ ಮುಟ್ಟೋ ಥರ ಇಲ್ಲ. ಅಲ್ಲಿ ಕಾಣಿಸಿರುವಂಥ ದೈವವನ್ನು ನೀವು ಥಿಯೇಟ್ರಲ್ಲಿ ಸ್ಕ್ರೀನಲ್ಲಿ ನೋಡಿದ್ದು, ಹತ್ತಿರ ಬಂದು ನೋಡಿದ್ದೀರಾ? ಇಲ್ಲ. ಯಾಕೆ ನೀವು ಹತ್ತಿರ ಬರ್ತೀರಾ ಜನಗಳದ್ದು? ನೀವು ಜನಗಳ ನಡುವೆ ಹತ್ತಿರ ಆಗ್ತಿದ್ದೀರಾ? ಬೇಡ, ಅದೆಲ್ಲ ಅದು ಮಾಡಬೇಡಿ. ಸೊ ದಯಮಾಡಿ ನಿಲ್ಲಿಸಿ.